ಅದು ಹೌದು, ಅದೇನು ಮಾಡೋಕ್ಕಾಗುತ್ತೆ, ಫೈನಲ್ಲಾಗಿ ಹೈಕಮಾಂಡ್ ಹೇಳಿದ್ದಾಗುತ್ತೆ. ಈಗ ನಾವೆಲ್ಲ ಏನಂದರೆ ಕೆಲಸ ಮಾಡೋಕ್ಕೆ ಕಾರ್ಯಕ್ರಮಗಳನ್ನು ನಮ್ಮ ವೇಳಾಪಟ್ಟಿನ ರೆಡಿ ಮಾಡ್ಕೊ, ಅದನ್ನು ಚರ್ಚೆ ಮಾಡೋದು ಅಷ್ಟೇ. ಸರ್, ಎಲ್ಲ ಮುಖಂಡರು ಸುನಿಲ್ ಬೋಸ್ ಅವ್ರ ಪರವಾಗಿ ಮಾತಾಡಿದ್ರು, ಅವ್ರ ಪರವಾಗಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಅವಕಾಶ ಇದೆ ಅಂತ. ಆದರೆ ಯಾಕೆ ಗೊಂದಲಗಳು ಕ್ರಿಯೇಟ್ ಆಗ್ತಿದೆ? ಗೊಂದಲ ಏನಿಲ್ವಲ್ಲ, ದೇರ್ ಇಸ್ ನೋ ಕನ್ಫ್ಯೂಷನ್. ಗೊಂದಲ ಇದೆ ಅಂತ ಅನಿಸ್ತದೆ ನಿಮಗೆ? ಸುನಿಲ್ ಬೋಸ್ಗೆ ವಿಶ್ವಾಸ ಇದೆಯಾ ಸರ್? ಕಾಂಗ್ರೆಸ್ ಟಿಕೆಟ್ ಅಂತೂ ಹಾಗೆ ಆಗುತ್ತೆ. ತಾವು ಸ್ಪರ್ಧೆ ಮಾಡ್ತೀರಾ? ತಮ್ಮ ಹೆಸರು ಬಹಳಷ್ಟು ಒಂದು ಕೇಳ್ಪಡ್ತಾ ಇದೆ. ಜೊತೆಗೆ ಸಭೆ ಆದ್ಮೇಲೂ ಸಚಿವರು ಕೂಡ ಹೇಳ್ತಾ ಇದ್ದಾರೆ ಸರ್, ತಾವು ನಿಂತ್ಕೊಂಡ್ರೆ ತುಂಬಾ ಅನುಕೂಲ. ಮೊದಲಿಂದು ನನ್ನ ಹೆಸರು 40 ವರ್ಷದಿಂದ ನನ್ನ ಹೆಸರು ಕರ್ನಾಟಕದಲ್ಲಿ ಇದ್ದೇ ಇದೆ. ಅದು ನೀವು ಚೆನ್ನಾಗೇ ಹೇಳ್ತಾ ಇದ್ದೀರಿ. ನಂದು ಏನು ಸ್ಟ್ಯಾಂಡು ಅಂತ ನಮ್ಮ ಪಕ್ಷದ ಹೈಕಮಾಂಡ್ ಮುಂದೆ ಹೇಳಿದ್ದೀನಿ. ನಮಗೆ ಮುಖ್ಯ ಅಂದರೆ ಕ್ಯಾಂಡಿಡೇಟ್ ಮಾಡ್ತಾರೆ ಹೈಕಮಾಂಡು, ಗೆಲ್ಲಿಸೋದು, ಅದಕ್ಕೆ ದುಡಿಯೋದು. ನಮ್ಮೆರಡು ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು, ಲೀಡ್ರು, ನಮ್ಮ MLAಗಳು, ಡಿಫಿಟೆಡ್ ಕ್ಯಾಂಡಿಡೇಟ್ಸು, XMLAಸು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದು ಚುನಾವಣೆಯಲ್ಲಿ. ಅದು ನಮ್ಮ ಕೆಲಸ, ಅದನ್ನ ಮಾಡ್ತೀವಿ. ಹಿರಿಯಪಟ್ಟಣ ವೆಂಕಟೇಶ್ವರ ಸ್ಟೇಟ್ಮೆಂಟ್ ಕೊಟ್ಟರು ಸರ್. ಅಲ್ಲಿನ ಹಾಲಿ ಮಾಜಿ ಶಾಸಕರೆಲ್ಲ ಮಾದೇವಪ್ಪನವ್ರ ಹೆಸರನ್ನೇ ಹೇಳ್ತಾವ್ರೆ, ಮಾದೇವಪ್ಪನವರೇ ನಿಲ್ಬೇಕು ಅಂತ. ನಾನು ಹೇಳಿದೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ, ಅದಕ್ಕೆ ನಿಮಗೂ ಇದೆ ಸಂತೋಷ. ಧನ್ಯವಾದಗಳು ನಿಮಗೆ, ನಮ್ಮ ಎಲ್ಲ MLAಗಳಿಗೆ. ನಾವು ನೀವು ಎಲ್ಲ ಸೇರಿ ಒಟ್ಟಾಗಿ ಅಲ್ಲಿ ನಮ್ಮ 2 ಕ್ಷೇತ್ರ ಗೆಲ್ಲಕ್ಕೆ ಕೆಲಸ ಮಾಡೋಣ. ನೀವು ಸಹಕಾರ ಮಾಡಿ ದಯವಿಟ್ಟು. ಬೇರೆ ಸಚಿವರ ಮಕ್ಕಳಿಗೆಲ್ಲ ಟಿಕೆಟ್ಗಳನ್ನು ಕೊಡುವಂತ ಪ್ರಯತ್ನ, ಯಾಕೆ ನಿಮ್ಮ ಪುತ್ರ ಟಿಕೆಟ್ ಕೊಡುವ ವಿಚಾರ? ಅದೇನು ಮ್ಯಾಂಡೇಟ್ರಿ ಅಲ್ಲ, ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ಮ್ಯಾಂಡೇಟ್ರಿ ಏನು? ಅದೇನು ರೈಟ್ಸಾ? ಸನ್ನಿವೇಶಗಳು ಹೆಂಗಿದೆಯೋ ಸ್ಥಳೀಯವಾಗಿ ನೋಡಿಕೊಂಡು ಅದನ್ನು ತೀರ್ಮಾನ ಮಾಡ್ತಾರೆ. ಇವ್ರು ಮಿನಿಸ್ಟರ್, ಇವ್ರ ಮಗ, ಇವನ ಮಗ ಕೊಡಬೇಕು, ಅವ್ನ ಮಕ್ಕಳು, ಆ ಥರ ಏನಿಲ್ಲ. ಸನ್ನಿವೇಶಗಳು ಹೇಗಿದ್ದಾವೆ, ಲೋಕಲ್ ಪರಿಸ್ಥಿತಿ ಏನಿದೆ, ಅದನ್ನೆಲ್ಲ ಅವಲೋಕಿಸಿ ಸಿಸಿ ಅಲ್ವಾ ಚರ್ಚೆ ಮಾಡೋದು. ಸುಮ್ಮನೆ ಕ್ಯಾಶುವಲ್ ಆಗಿ ಲೈಟಾಗಿ ಆ ಥರ ಏನು ತಗೊಳ್ಳೋದಿಲ್ಲ. ಸರ್, ಈಗ ನೀವು ನಿಲ್ಲಲ್ಲ ಅಂದ್ಮೇಲೂ ಕೂಡ, ನಾನಿಲ್ಲಲ್ಲ ನನ್ನ ಮಗನ್ ಕೊಡಿ ಅಂತ ಅಂದ್ಮೇಲೂ ಕೂಡ ನಿಮ್ಮ ಹೆಸರೇ ಹೇಳ್ತಾ ಇದ್ದಾರೆ ನಾಯಕರು. ನಾಯಕರಿಗೆ ಪಕ್ಷಕ್ಕೆ ಪ್ರೀತಿ ಇದೆ, ಆ ಪ್ರೀತಿನ ನಾವು ಗೆಲ್ಸ್ಕೊಡೋದ್ರ ಮುಖಾಂತರ ತೋರಿಸ್ಬೇಕು. ಆಗುತ್ತೆ, ಇವತ್ತು ನಾಳೆ ಆಗುತ್ತೆ. ನಿಮ್ಮ ನಿಲುವು ಏನು? ನನ್ನ ನಿಲುವು ಪಕ್ಷದ ನಿಲುವು, ನನ್ನ ನಿಲುವು ಪಕ್ಷ ಗೆಲ್ಸೋ ನಿಲುವು. ಯಾರಿಗೆ ಕೊಟ್ಟರು ಟಿಕೆಟ್ ಓಕೆ ಮಾಡಬೇಕಲ್ಲ ಸರ್, ಕೆಲಸ ಮಾಡಲೇಬೇಕಲ್ಲ. ನಾನು ಹೇಳಿದ್ದೀನಿ ನನ್ನ ನಿಲುವನ್ನ, ಟೋಲ್ಡ್ ಮೈ ಸ್ಟ್ಯಾಂಡ್. ಹೈಪಾಥೆಟಿಕಲ್ ಹೆಂಗೆ ಹೇಳಕ್ಕಾಗುತ್ತೆ? ಪಾರ್ಟಿ ಹೈಕಮಾಂಡ್ ವಿಲ್ ಡಿಸೈಡ್. CM ಏನೋ ಮಾತಾಡಿದ್ರು ಸರ್, ಅದೇ ಕಾರ್ಯಕ್ರಮ ಬಗ್ಗೆ ಚರ್ಚೆ ಮಾಡೋದು ಅಷ್ಟೇ, ಬೇರೆ ಏನಿಲ್ಲ. ಪ್ರೋಗ್ರಾಮ್ ಬಗ್ಗೆ ಮಾತಾಡೋದು ನಾವು. ಸರ್, ಇನ್ನೊಂದು AICC ಅಕೌಂಟ್ ಅನ್ನ ಫ್ರೀಸ್ ಮಾಡಲಾಗಿದೆ. ಸೊ ಇವತ್ತು ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರೆಲ್ಲ ಪ್ರೆಸ್ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೆ ಕಾಂಗ್ರೆಸ್ನ 160 ಕೋಟಿ ಸೀಸ್ ಮಾಡಿದ್ದೀರಾ, ಫ್ರೀಸ್ ಮಾಡಿದ್ದೀರಾ? ಚುನಾವಣಾ ಪ್ರಚಾರಕ್ಕೂ ಬಳಸೋಕ್ಕಾಗ್ತಿಲ್ಲ, ಬೇರೆ ಬೇರೆ. ಡೇ 1ನಿಂದ BJP ಅಧಿಕಾರಕ್ಕೆ ಬಂದರಿಂದ ಒಂದಲ್ಲ ಒಂದು ರೀತಿಯಲ್ಲಿ ವಿರೋಧ ಪಕ್ಷಗಳಿಗೆ ಅವರು ಸಂವೈಧಾನಿಕವಾಗಿರ್ತಕ್ಕಂಥ ಸಂಸ್ಥೆಗಳ ಮೂಲಕ ವಿರೋಧ ಪಕ್ಷಗಳನ್ನು ನಿಶ್ಶಕ್ತಿಗೊಳಿಸೋದು, ಅದನ್ನು ನಾಶದ ಅಂಚಿಗೆ ಕೊಂಡೊಯ್ಯೋದು ಮತ್ತು ಅದರ ಶಕ್ತಿಯನ್ನು ಕುಗ್ಗಿಸ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಸೊ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಎ ಸ್ಟ್ರಾಂಗ್ ಇಂಡಿಯಾ ವಿತೌಟ್ ಎ ಸ್ಟ್ರಾಂಗ್ ಅಪೋಸಿಷನ್ ಇನ್ ಎ ಡೆಮೊಕ್ರೆಟಿಕ್ ಕಂಟ್ರಿ ಲೈಕ್ ಇಂಡಿಯಾ? See, can anybody expect this? Only dictator can do this. ಈ ಸರ್ವಾಧಿಕಾರಿ ಭಾಳ ದಿನ ನಡೆಯಲ್ಲ. ಮುಸ್ಲೋನಿ ಮತ್ತು ಇನ್ನೊಬ್ಬರು ಇದ್ರಲ್ಲ ಸರ್ವಾಧಿಕಾರಿ, ಹಿಟ್ಲರು, ಅವರೆಲ್ಲ ಭಾಳ ಕಾಲ ಉಳಿಲಿಲ್ಲಲ್ಲ. ಒನ್ ಡೇ ಅವನತಿ ಆಗಲೇಬೇಕಾಗುತ್ತೆ. ಅಲ್ಟಿಮೇಟ್ಲಿ ಪ್ರಜಾಪ್ರಭುತ್ವ ಗೆಲ್ಲಬೇಕಲ್ಲ. ಹೀಗಾಗಿ ಅವರು ಚುನಾವಣೆ ಸಂದರ್ಭ ಬಂದಾಗ ಮತ್ತು ವಿರೋಧ ಪಕ್ಷ ಶಕ್ತಿ ಕ್ರೂಡ್ತಾ ಇದೆ ಅನ್ನುವಾಗ ಈ ಥರದ ಕೆಲಸನ ಕಾನೂನು ಬಾಹಿರವಾಗಿ ಮಾಡ್ತದೆ. ಈಗ ಎಲೆಕ್ಷನ್ ಬಾಂಡ್ಸು ದೊಡ್ಡ ಸ್ಕ್ಯಾಮ್ ಅಲ್ವದು? ಇಸ್ ಇಟ್ ನಾಟ್ ಎ ಬಿಗ್ ಸ್ಕ್ಯಾಮ್? ನೋ ಅದರ್ ದೆನ್ ದಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ದಿ ಬ್ಯಾಂಕ್ಸ್ ಟು ರಿವೀಲ್. ಇದರಲ್ಲಿ ಅವರಲ್ಲಿ ಯಾರ್ಯಾರು ಡೊನೇಟ್ ಮಾಡಿದ್ದಾರೆ? ಇಸ್ ಇಟ್ ನಾಟ್ ಎ ಬಿಗ್ ಸ್ಕ್ಯಾಮ್? ಸೊ ಅದನ್ನೆಲ್ಲ ಮುಚ್ಚಾಕ್ಬಿಟ್ಟು ನಮ್ಮ ಕಾಂಗ್ರೆಸ್ನದು 160 ಕೋಟಿ ಸೀಸ್ ಮಾಡಿರಿ,
ಬಳಸೋದೇ ಬೇಡ ಅಂದರೆ ಪೊಲಿಟಿಕಲ್ ವೆಂಡಿಟ್ ಅಲ್ವ ಇದು? ಹಾಂ, ಸೊ ದಿಸ್ ಈಸ್ ಆಲ್ ಹೈಲಿ ಕಂಡೆಮೆಬಲ್. ಸರ್ ಆಮೇಲೆ ಇನ್ನೊಂದು, ಸೆಂಟ್ರಲಲ್ಲಿ ಈ ಬಾರಿ ನಿಮ್ಮ ಇಂಡಿಯಾ ಒಕ್ಕೂಟ ಏನಾದರೂ ಅಧಿಕಾರಕ್ಕೆ ಬಂದರೆ ಮೇಕೆದಾಟು ಯೋಜನೆಗೆ ನಾವು ಅವಕಾಶ ಕೊಡೋದಿಲ್ಲ ಅಂತ ತಮಿಳುನಾಡು CM ಅವರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ ಸರ್. DMK ಇದು ಎರಡು ರಾಜ್ಯಗಳು ಅಥವಾ ಸಂಬಂಧಪಟ್ಟ ರಾಜ್ಯಗಳು ಕುಳಿತು ಅಕ್ರಾಸ್ ದಿ ಟೇಬಲ್ ನಮ್ಮ ತಪ್ಪು ತಿಳಿವಳಿಕೆಗಳನ್ನು ಚರ್ಚೆ ಮಾಡಿ ಬಗೆಹರಿಸ್ಕೊಂಡು ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ಸ್ ಅಂಡ್ ಪೀಪಲ್ ಹೌ ದಿ ಪ್ರಾಜೆಕ್ಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯೂಸ್ಫುಲ್, ಹೌ ಇಟ್ ಈಸ್ ನಾಟ್ ಗೋಯಿಂಗ್ ಟು ಆರ್ಮ್ ದಿ ಇಂಟ್ರೆಸ್ಟ್ ಆಫ್ ದಿ ಅದರ್ ಸ್ಟೇಟ್ಸ್ ಅನ್ನೋದನ್ನ ನಾವು ಕ್ಲಾರಿಫೈ ಮಾಡಿಕೊಂಡು ವಿಲ್ ಗೋ ಹೆಡ್. ಸರ್, ಈಗ ನಮ್ಮ ರಾಜ್ಯದ ಯೋಜನೆಯನ್ನ ಅವರು ತಡೆ ಹಿಡಿದು ರಾಜಕೀಯಕ್ಕಾಗಿ ಬಳಕೆ ಮಾಡ್ಕೊತಿದ್ರಲ್ಲ. ಸಿ ಆಲ್ ದೀಸ್ ಇಶ್ಯೂ ಶುಡ್ ಬಿ ಶಾರ್ಟೆಡ್ ಔಟ್ ಥ್ರೂ ವಾಟರ್ ರಿಸೋರ್ಸ್ ಮಿನಿಸ್ಟ್ರಿ, ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಆಲ್ಸೋ ಎನ್ವಿರಾನ್ಮೆಂಟ್. ಸೊ ಅದೆಲ್ಲ ಒಂದು ಚರ್ಚೆಗಳಾದಮೇಲೆ ಇನ್ ಎ ಫೆಡರಲ್ ಸ್ಟ್ರಕ್ಚರ್, ಲಾರ್ಜರ್ ಇಂಟ್ರೆಸ್ಟ್ ದಿ ಸ್ಟೇಟ್ ಇನ್ ಎ ಫೆಡರಲ್ ಸ್ಟ್ರಕ್ಚರ್, ಪರಸ್ಪರ ಮಾತುಕತೆ ಚರ್ಚೆಗಳ ಮುಖಾಂತರ ನಮ್ಮ ತಪ್ಪು ತಿಳುವಳಿಕೆಯನ್ನು ಸರಿದೂಗಿಸ್ಕೊಂಡು ಹೋಗಬೇಕಾದ್ರೆ ಮುಂದಿನ ದಿನ ಅದಾಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.